ನೀನೀಗ ನಿನ್ನ ಪತ್ನಿ ಧರ್ಮನ ಪಾಲಿಸ್ಕೊಂಡು ನಿನ್ನ ಗಂಡನ್ನ ನೀನು ಉಳಿಸ್ಕೊಂಡ್ಬಿಟ್ಟೆ. ಆದರೆ ಈಗ ನೀನೇ ಒಂದು ಪರೀಕ್ಷೆನ ಎದುರಿಸ್ಬೇಕು. ನನ್ನ ಪರೀಕ್ಷೆಯಲ್ಲಿ ನೀನು ಗೆದ್ದು ಬಿಟ್ರೆ ಅದರ ಜಯ ನಿಂದು, ಇಲ್ಲದೆ ಇದ್ರೆ ನಂದು. ಪ್ರಳಯವೇ ಆದ್ರೂ ಪರವಾಗಿಲ್ಲ, ನಾನು ಋಷಿವರಿಯರ ನಿದ್ದೆ ಹಾಳಾಗೋದಕ್ಕೆ ಬಿಡೋದಿಲ್ಲ. ಏನಾಯ್ತು ಗೆಳೆಯ? ನನ್ನ ಪಾದ ಯಾಕೆ ಬೆಂಕಿ ಊರಿನಲ್ಲಿ ಬೇಯ್ತಾ ಇದೆ? ಏನು ಕಾರಣ ಇರ್ಬೋದು? ಅಮ್ಮಂಗೇನಾದರೂ ತೊಂದರೆ ಆಯ್ತಾ? ನಾನೀಗ ಹೋಗಬೇಕು ಅನಿಸುತ್ತೆ. ನಾನು ಅಮ್ಮನ ಹತ್ರ ಈಗಲೇ ಹೋಗಬೇಕು. ಹೇಗೆ ಹೋಗೋದು? ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ. ನೀವಿಬ್ರು ಸೇರಿ ನನಗೊಂದು ಮಾತು ಕೊಡಬೇಕು. ನಾವು ಹಿಂತಿರುಗಿ ಬರೋ ತನಕ ನೀವೀ ಮನೆಯಿಂದ ಹೊರಗಡೆ ಹೋಗಬಾರ್ದು. ಶಿವ ಹೀಗೆ ಚಿಂತೆಯಲ್ಲಿ ಕೂತಿದ್ದಾರೆ ಅಂದ್ರೆ ಅವರ ಯಾರೋ ಭಕ್ತರಿಗೆ ಬಹಳ ಸಂಕಟ ಆಗಿದೆ ಅನ್ಸುತ್ತೆ. ಈ ಸಮಯದಲ್ಲಿ ಯಾರ ತೊಂದರೆಲಿರ್ಬೋದು? ಯಾರ ಸಮಸ್ಯೆಗೆ ಶಿವ ಇಷ್ಟೊಂದು ಗಂಭೀರವಾಗಿ ಕೂತಿರ್ಬೋದು? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬೇಡ ಗೆಳತಿ, ಯಾಕೆ ಬೇಡ? ನಿಮ್ ಕಾಲು ಬೆಂಕಿ ಉರಿಲಿ ಬೇಯ್ತಾ ಇದೆ. ಉರಿತಾ ಇರೋ ಬೆಂಕಿಗೆ ತಣ್ಣೀರಿಂದಾನೇ ಸಮಾಧಾನ ಸಿಗೋದು. ನಿಮ್ ಕಾಲು ತೊಳೆಯೋದಕ್ಕೆ ನನಗೆ ಬಿಡಿ. ಇದರಿಂದ ನನ್ನ ಅಮ್ಮನ ಕಷ್ಟ ಜಾಸ್ತಿ ಆಗುತ್ತೆ. ಆಗೇನಾಗುತ್ತೆ ಗೊತ್ತಾ? ನನ್ನ ಸುಖ ಅಮ್ಮನ ಕಷ್ಟ ಜಾಸ್ತಿ ಆಗೋ ಹಾಗೆ ಮಾಡಿಬಿಡುತ್ತೆ. ನಿಮ್ ಕಾಲಿನ ಬೆಂಕಿಗೂ ಅವ್ರಿಗೂ ಏನ್ ಸಂಬಂಧ ಗೆಳೆಯ? ಅಮ್ಮ ಮತ್ತು ಮಗನ ಮಧ್ಯೆ ಎಲ್ಲ ಸುಖ ದುಃಖ ಸಂಬಂಧ ಇರುತ್ತೆ. ಪ್ರತಿ ಕ್ಷಣ ಒಬ್ರಿಗಿರೋ ಭಾವದ ಬಗ್ಗೆ ಇನ್ನೊಬ್ರಿಗೆ ಅನುಭವ ಆಗುತ್ತೆ. ಆಮೇಲೆ ಈ ಸಮಯದಲ್ಲಿ ಅಮ್ಮನ ಕಷ್ಟಕ್ಕೆ ಕಾರಣ ಆ ಬೆಂಕಿನೇ. ಅದು ಅವ್ರನ್ನ ಸುಡ್ತಾ ಇದೆ. ಮತ್ ನಾವು ಇಲ್ಲಿ ಯಾಕೆ ನಿಂತಿದೀವಿ ಗೆಳೆಯ? ಬೇಗ ಅಮ್ಮನ ಹತ್ರ ಹೋಗೋಣ. ನಾನು ಹೋಗೋ ಹಾಗಿಲ್ಲ. ಯಾಕೆ ಗೆಳೆಯ? ಯಾಕೆ ಹೋಗೋಕ್ಕಾಗಲ್ಲ? ಕಾಲು ಉರಿತಾ ಇದೆಯಾ ನಿಂಗೆ? ನಡೆಯೋಕ್ಕಾಗಲ್ವಾ? ಹಾಗಲ್ಲ ಮೂರ್ಖ. ಮತ್ತೆ ನಾನು ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ, ಅದಕ್ಕೋಸ್ಕರ. ಹಾಗಾದ್ರೆ ನಾನು ಅಮ್ಮನ ರಕ್ಷಣೆಗೆ ನಂದಿನ್ ಕಳಿಸ್ಲಾ? ಅವಶ್ಯಕತೆ ಇಲ್ಲ ಗೆಳತಿ. ಅಂದ್ರೆ ನಮ್ಮಮ್ಮ ಈಗ
ಕಷ್ಟ ಪಡ್ತಾನೆ ಇರ್ಬೇಕಾ? ಇಲ್ಲ ಮೂರ್ಖ, ಅಮ್ಮಂಗೆ ಮಾತು ಕೊಟ್ಟಿರೋದು ನಾನಷ್ಟೇ. ಆದರೆ ನಾನು ಈ ತ್ರಿಶೂಲ ಅಲ್ವಲ್ಲ. ತ್ರಿಶೂಲ, ಹೋಗು, ನನ್ನ ಅಮ್ಮಂಗೆ ಬಂದಿರೋ ಸಂಕಟನ ದೂರ ಮಾಡು. ಮಾತೆ, ತ್ರಿಶೂಲದ ಹಿಂದೆ ನಾನು ಹೋಗ್ತೀನಿ. ನನ್ನ ಅಮ್ಮಂಗೆ ಬಂದಿರೋ ಸಂಕಟ ಬೇಗ ದೂರ ಆಗುತ್ತೆ. ಚಿಂತೆ ಮಾಡಬೇಡಿ ಗೆಳೆಯ, ಸಂಕಟ ಖಂಡಿತ ದೂರ ಆಗುತ್ತೆ. ಶಿವ, ಇದೇ ನಿಮ್ಮ ಪ್ರೀತಿ ಮತ್ತೆ ಕಾಳಜಿ. ನೀವು ಯಾರನ್ನಾದ್ರೂ ಇಷ್ಟಪಟ್ರೆ ಪ್ರಾಮಾಣಿಕವಾಗಿ ಅವ್ರನ್ನ ಇಷ್ಟಪಡ್ತೀರಾ. ವಿನಯನೇ ನಿಮ್ಮ ಮೂಲ ಸ್ವರೂಪ ಶಿವ. ಇನ್ ಕೆಲವೇ ಕ್ಷಣದಲ್ಲಿ ನೀನು ಸುಟ್ಟು ಭಸ್ಮ ಆಗೋಗ್ತೀಯ. ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನನ್ನ ಶಿವನ ತ್ರಿಶೂಲ. ಇದೆಲ್ಲ ಏನು ದೇವಿ? ಇದು ನಮ್ಮ ಬಾಲಶಿವನ ತ್ರಿಶೂಲ. ನಮ್ಮ ಬಾಲಶಿವ ಇಲ್ಲಿಗೆ ಬಂದಿದ್ನಾ ದೇವಿ? ಇಲ್ಲ ಋಷಿವರ್ಯ, ಶಿವ ತನ್ನ ತ್ರಿಶೂಲ ಕಳಿಸಿದ್ದಾನೆ ನಮ್ಮ ರಕ್ಷಣೆ ಮಾಡೋಕೆ. ತ್ರಿಶೂಲನೇ ಬೆಂಕಿನ ಆರಿಸಿ ನಮ್ಮನ್ನ ಕಾಪಾಡ್ತು. ನೀವೊಬ್ಬರೇ ಬೆಂಕಿನಲ್ಲಿ ಒದ್ದಾಡ್ತಾ ಇದ್ರಾ? ನನ್ನನ್ನು ಯಾಕೆ ಎಚ್ಚರಿಸಲಿಲ್ಲ ನೀವು? ನೀವು ಬಹಳ ಗಾಢ ನಿದ್ರೆಯಲ್ಲಿದ್ರಿ ಋಷಿವರ್ಯ. ನೀವು ಅಷ್ಟೊಂದು ಗಾಢ ನಿದ್ರೆಯಲ್ಲಿದ್ದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ದೇವಿ, ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಯಾಕೇನಾದ್ರೂ ಸಮಸ್ಯೆ ಆಗುತ್ತೆ ಋಷಿವರ್ಯ? ನೀವೇ ಹೇಳ್ತಿರಲ್ಲ, ಯಾರನ್ನ ಈ ಇಡೀ ಜಗತ್ತೇ ಸಂಕಟ ಹರಣ ಅನ್ನುತ್ತೋ ಆ ಶಿವನ ತಾಯಿ ನಾನು ಅಂತ. ಧನ್ಯವಾದ ಶಿವ, ನೀನು ನನ್ನ ಮತ್ತು ನನ್ನ ಧರ್ಮನ ಕಾಪಾಡ್ಬಿಟ್ಟೆ. ಪ್ರಣಾಮಗಳು ಋಷಿವರ್ಯ. ಪ್ರಣಾಮಗಳು ಮಾತೆ. ನಂದಿ, ನೀವಿಲ್ಲಿ?
ಹೌದು ಋಷಿವರ್ಯ, ಪ್ರಭುಗಳ ನೋವು ನೋಡಿ ನನಗೆ ತಡೆಯೋಕ್ಕಾಗಲಿಲ್ಲ. ನಿಮಗೆ ಮಾತು ಕೊಟ್ಟಿರೋ ಕಾರಣ ಪ್ರಭುಗಳು ಮಾತೆಯ ರಕ್ಷಣೆ ಮಾಡೋದಕ್ಕೆ ಇಲ್ಲಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಅವರು ತಮ್ಮ ತ್ರಿಶೂಲನ ಕಳಿಸಿದ್ರು. ನಾನು ಅದರ ಹಿಂದೆನೆ ಓಡ್ತಾ ಬಂದೆ ಋಷಿವರ್ಯ. ಏನೋ ನನ್ನ ಶಿವನಿಗೆ ನೋವಾಯ್ತಾ? ಹೌದು ಮಾತೆ, ನೀವಿಲ್ಲಿ ಬೆಂಕಿಲಿ ಬೇಯ್ತಾ ಇದ್ರೆ ಅಲ್ಲಿ ಪ್ರಭುಗಳು ಬೇಯ್ತಾ ಇದ್ರು. ಹೇಗ್ ತಡ್ಕೊಂಡೋ ಏನೋ ಆ ಬೆಂಕಿ, ಆ ಸಂಕಟ. ನನ್ನ ಬಾಲ ಶಿವ. ನನ್ನ ನೋವು ಕಡಿಮೆ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂದರೆ ನನ್ನ ಅಮ್ಮನ ನೋವು ಕಡಿಮೆ ಆಗಿದೆ ಅನ್ನೋದು. ನನಗೆ ಸಹಾಯ ಮಾಡಿದ್ದಕ್ಕೆ ನಿನಗೆ ಧನ್ಯವಾದ ತ್ರಿಶೂಲ. ದೇವಿ, ನನ್ನ ಮನಸ್ಸು ಏನು ಹೇಳ್ತಾ ಇದೆ ಅಂದರೆ, ನೀವು ಈ ಜಗತ್ತಿನ ಮಹೋನ್ನತವಾದ ತಾಯಿ ದೇವಿ. ಇವತ್ತಿನ ಈ ಘಟನೆ ಅಮ್ಮ ಮಗನ ಮಧ್ಯ ಇರೋ ಅಪರೂಪವಾದ ಭಾವನೆಗಳ ಸಂಬಂಧನ ಎಲ್ರಿಗೂ ಹೇಳ್ಕೊಡುತ್ತೆ. ಈ ವಿಷಯನ 3 ಲೋಕದಲ್ಲೂ ಮಾತಾಡ್ಕೋತಾರೆ ದೇವಿ. ಯಾತ್ರೆ ತುಂಬ ದೂರ ಇದೆ, ಇಲ್ಲೇ ಇರೋಕ್ಕಾಗೋದಿಲ್ಲ. ಬನ್ನಿ ಹೊರಡೋಣ. ಈಗ ನೀವಿಬ್ರು ಉಳ್ಕೊಂಡ್ರಿ, ಆದ್ರೆ ಮುಂದೇನು ನೀವು ಉಳ್ಕೊಳ್ಳೋಕ್ಕಾಗೋದಿಲ್ಲ. ನಾನು ನಿಮಗೆ ಕಷ್ಟ ಕೊಟ್ರೆ ಆ ಬಾಲಶಿವನ ಕಷ್ಟ ಆಗುತ್ತಲ್ವಾ? ಈಗ ಕಷ್ಟದ ಗುರಿ ನೀನೇ ಆಗ್ತೀಯ. ನಿಮ್ಮಿಬ್ಬರನ್ನು ನಾನೇ ಮುಗಿಸ್ತೀನಿ. ಪ್ರಭು, ನಿಮ್ಮ ತಂದೆ ಮತ್ತು ತಾಯಿ ಕ್ಷೇಮವಾಗಿ ಸುರಕ್ಷಿತವಾಗಿದ್ದಾರೆ. ಹಾಗೆ ಮುಂದಿನ ಯಾತ್ರೆಗೆ ಅಂತ ಹೊರಟಿದ್ದಾರೆ. ಗೆಳೆಯ, ಎಲ್ಲ ಸುರಕ್ಷಿತವಾಗಿದ್ದಾರೆ ಅಂದ್ರೆ ನಾವು ಮುಂದಿನ ಕತೆ ಕೇಳೋಕೆ ಸಿದ್ಧವಾಗೋಣವಾ? ಹಾ ಗೆಳತಿ, ಹೇಳಿ ಮುಂದೆ ಏನಾಯ್ತು? ಸತಿ ಶ್ರೀರಾಮನ ಪರೀಕ್ಷೆ ಹೇಗೆ ಮಾಡಿದ್ಲು? ಸತಿ ಶ್ರೀರಾಮನ ಪರೀಕ್ಷೆ ಮಾಡೋದಕ್ಕೆ ಕಾಡಿಗೆ ಹೋಗಿದ್ಲು. ಕಾಡಲ್ಲಿ ಶ್ರೀರಾಮ ತನ್ನ ಪತ್ನಿ ಸೀತೆನ ಕಳ್ಕೊಂಡು ದುಃಖದಲ್ಲಿ ಕೂತಿದ್ರು. ಪ್ರಭು ಶ್ರೀರಾಮನಿಗೆ ತನ್ನ ಪತ್ನಿ ಸೀತೆಯಿಂದ ವಿಯೋಗನ? ಹಾ, ಆ ಹೊತ್ತಲ್ಲಿ ಪ್ರಭು ಶ್ರೀರಾಮ ತನ್ನ ಹೆಂಡತಿ ಸೀತೆ ಮತ್ತೆ ತಮ್ಮ ಲಕ್ಷ್ಮಣನ ಜೊತೆ ತನ್ನ ಅಪ್ಪ ದಶರಥನಿಗೆ ಕೊಟ್ಟ ಮಾತನ್ನ ಪೂರ್ತಿ ಮಾಡೋದಕ್ಕೆ 14 ವರ್ಷ ವನವಾಸಕ್ಕೆ ಹೋಗಿದ್ರು. ಹಾಗೆ ವನವಾಸ ಮುಗಿಯೋ ಹೊತ್ತಿಗೆ ರಾವಣ ರಾಮನ ಹೆಂಡತಿ ಸೀತೆಯನ್ನ ಅಪಹರಣ ಮಾಡಿದ್ದ. ಮತ್ತೆ ಅವರನ್ನ ಲಂಕೆಗೆ ಕರ್ಕೊಂಡು ಹೋಗಿದ್ದ. ಆ ಸಮಯದಲ್ಲಿ ಶ್ರೀರಾಮ ದೇವಿ ಸೀತೆನ ಬಿಡಿಸೋದಕ್ಕೆ ವಾನರ ಸೇನೆ ಮಾಡಿದ್ರು. ಮತ್ತೆ ಸಮುದ್ರ ದಾಟಿ ಲಂಕೆಗೆ ಹೊರಟಿದ್ರು. ಸಮುದ್ರನ ದಾಟೋಕ್ಕಿಂತ ಮೊದಲು ಶ್ರೀರಾಮ ತಮ್ಮ ಲಕ್ಷ್ಮಣನ ಜೊತೆಗೆ ರಾಮೇಶ್ವರಂನ ಜ್ಯೋತಿರ್ಲಿಂಗ ಸ್ಥಾಪನೆ ಮಾಡಿ ತನ್ನ ಆರಾಧ್ಯ ದೈವ ಶಿವನ ಪೂಜೆ ಮಾಡ್ತಾ ಇದ್ರು. ಶಿವನೇ ನನಗೆ ಅತ್ಯಂತ ಪ್ರಿಯವಾದವರು, ನನ್ನ ಆರಾಧ್ಯ ದೈವ. ಅವರಿಂದ ದೂರ ಆಗಿ ಅವರನ್ನು ತ್ಯಾಗ ಮಾಡಿ ನನ್ನನ್ನು ಯಾರು ಪಡ್ಕೊಳಕ್ಕಾಗಲ್ಲ ಲಕ್ಷ್ಮಣ.
ಕೈಯಾರೆ ಮಾಡಿರೋ ಈ ಶಿವಲಿಂಗಕ್ಕೆ ಜಗತ್ತಲ್ಲಿ ತುಂಬಾನೇ ಗೌರವ ಸಿಗುತ್ತೆ ಅಣ್ಣ. ನನ್ನ ಕೈಯಾರ ನಿರ್ಮಿಸಿದ ನನ್ನ ಆರಾಧ್ಯನ ಈ ಶಿವಲಿಂಗ ರಾಮೇಶ್ವರ ಜ್ಯೋತಿರ್ಲಿಂಗ. ಇನ್ಮುಂದೆ ಈ ಸ್ಥಳ ಪಾವನ ಭೂಮಿ ರಾಮೇಶ್ವರ ಅಂತಾನೆ ಪ್ರಸಿದ್ಧ ಆಗುತ್ತೆ. ಯಾವ ರಾಮನ್ನ ಶಿವ ಧ್ಯಾನ ಮಾಡ್ತಾರೋ ಆ ರಾಮನನ್ನ ಇವತ್ತು ನಾನು ಪರೀಕ್ಷೆ ಮಾಡಬೇಕು. ನಾನು ನಿಮ್ಮ ಪತ್ನಿ ಸೀತೆಯ ರೂಪ ಧಾರಣೆ ಮಾಡಿಕೊಂಡು ನಿಮ್ಮ ಎದುರಿಗೆ ಬರ್ತೀನಿ. ನಿಮ್ಮ ಪ್ರೀತಿ ಮತ್ತೆ ನಿಮ್ಮ ಬುದ್ಧಿಯ ಪರೀಕ್ಷೆ ಮಾಡ್ತೀನಿ. ಒಂದು ಕಡೆ ಸತಿ ಶ್ರೀರಾಮನ ಪರೀಕ್ಷೆಗೆ ತನ್ನ ರೂಪ ಬದಲಾಯಿಸಿದ್ರೆ, ಇನ್ನೊಂದು ಕಡೆ ನಂದಿ ಮತ್ತೆ ಗಣಗಳು ಇದನ್ನ ಸೂಚನೆ ಕೊಡೋದಕ್ಕೆ ಶಿವನ ಹತ್ರ ಹೋಗಿದ್ರು. ಮಾತೆ ತುಂಬಾ ದೊಡ್ಡ ತಪ್ಪು ಮಾಡಕ್ ಹೊರಟಿದ್ದಾರೆ ಪ್ರಭು. ನೀವು ಅವರನ್ನ ತಡಿಬೇಕು ಪ್ರಭು. ನೀವು ಮಾತ್ರ ಅವ್ರನ್ನ ತಡೆಯೋಕ್ ಸಾಧ್ಯ. ಸತಿ ಈಗ ತನ್ನ ಅಪೂರ್ಣತೆಯ ಶಿಕ್ಷೆಯನ್ನು ಅನುಭವಿಸಲೇಬೇಕು. ನೀವು ಅವ್ರನ್ನ ತಡಿಬಹುದು ಪ್ರಭು. ದಯವಿಟ್ಟು ಅವ್ರನ್ನ ತಡಿರಿ. ನಂದಿ, ಯಾವುದೇ ಕೆಲಸದಲ್ಲೂ ಆರಂಭದ ನಿರ್ಧಾರ ಅಂತ್ಯ ಆಗಿರುತ್ತೆ. ಸತಿ ಯಾವ ಕೆಲಸ ಆರಂಭ ಮಾಡಿದಾಳೋ ಅದರ ಅಂತ್ಯವನ್ನು ಅವಳು ನೋಡಲೇಬೇಕು. ಪ್ರಣಾಮ ಮಾತೆ ಆದಿಶಕ್ತಿ. ನೀವಿಲ್ಲಿ ಒಬ್ಬರೇ? ಪ್ರಭು ಮಹಾದೇವ ಇಲ್ಲಿದ್ದಾರೆ. ಎಷ್ಟು ಸಂತೋಷದ ವಿಷಯ ನೋಡಿ. ಯಾವ ಶಕ್ತಿ ಇಲ್ದೇನೆ ಶಿವನ ಪೂಜೆ ನಡೆಯೋದಿಲ್ವೋ ಆ ಶಿವನ ಪೂಜೆನ ಸಫಲ ಮಾಡೋದಕ್ಕೆ ಮಾತೆ ಆದಿಶಕ್ತಿ ಸ್ವಯಂ ಬಂದಿದ್ದಾರೆ. ನೀವು ಸೀತೆನ ಬೇಗ ಭೇಟಿ ಆಗ್ತೀರಾ. ನಾನು ಕ್ಷಮೆ ಕೇಳ್ತೀನಿ. ಮಾತೆ ಆದಿಶಕ್ತಿಗೆ ಕ್ಷಮೆ ಕೇಳೋ ಅವಶ್ಯಕತೆನೇ ಇಲ್ಲ. ನನ್ನ ಮನಸ್ಸಲ್ಲಿ ಹುಟ್ಟಿದಂಥ ಸಂದೇಹಕ್ಕೋಸ್ಕರ ಕ್ಷಮೆ. ಆ ಕಾರಣದಿಂದಲೇ ನಿಮ್ಮ ಪರೀಕ್ಷೆ ಮಾಡಿದ್ದು. ಆದಿಶಕ್ತಿಯ ಮಾಯೆಯನ್ನ ಯಾರು ಅರ್ಥ ಮಾಡ್ಕೋತಾರೋ ಅವರು ಖಂಡಿತವಾಗಿ ಪರಬ್ರಹ್ಮನಿಗೆ ಸಮಾನ. ಶಿವನ ಆರಾಧ್ಯ ದೈವ ಶ್ರೀರಾಮನಿಗೆ ನನ್ನ ಪ್ರಣಾಮ.
ಶಿವನನ್ನ ಆರಾಧ್ಯ ದೈವನೇ ಮಾತೆ. ನಾನು ಸದಾ ಅವರ ಹೆಸರನ್ನ ಧ್ಯಾನ ಮಾಡ್ತೀನಿ. ಇದೇ ಹರಿ ಮತ್ತೆ ಹರರ ಸಮನ್ವಯ. ಪಾಲನೆ ಮಾಡೋರು ಮತ್ತೆ ಸಂಹಾರ ಮಾಡೋರ ಸಮ್ಮಿಲನ. ಇದರಿಂದಾಗಿ ಇಡೀ ಜಗತ್ತೇ ಸಂಚಾಲನ ಆಗುತ್ತೆ. ನಾನಿವತ್ತು ಇಲ್ಲಿಂದ ದಿವ್ಯ ಜ್ಞಾನನೇ ತಗೊಂಡು ಹೋಗ್ತಿದ್ದೀನಿ. ಅನುಮತಿ ಕೊಡಿ.